ಕೊಟ್ಟಿದ್ದೀರಾ. ಕೃಷಿ ಸ್ಟಾಲ್ಗಳು ಜೋರಾಗಿದೆ ಸರ್. ರೇಷ್ಮೆ ವಿವಿಧ ಬಗೆಯ ರೇಷ್ಮೆ ಬೆಳೆಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಸರ್ಕಾರ? ಇದು ರೈತರಿಗೆ ರೇಷ್ಮೆ ಬೆಳೆಯಿಂದ ಹೆಚ್ಚು ಅನುಕೂಲ ಆಗುತ್ತೆ. ನಮ್ಮ ರೇಷ್ಮೆಯಿಂದ ನಾವು ಉತ್ಪಾದನೆ ಮಾಡ್ತಕ್ಕಂಥ ಸೀರೆಗಳು ಬಹಳ ಹೆಚ್ಚು ಬೇಡಿಕೆ ಇದೆ ನಮ್ಮಲ್ಲಿ. ಮತ್ತೆ ಹೆಚ್ಚು ರೇಷ್ಮೆ ಬೆಳೆಯೋದಕ್ಕೆ ನಾವು ಉತ್ತೇಜನ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ರೂಪಿಸ್ತಾ ಇದ್ದೀವಿ ನಮ್ಮ ಇಲಾಖೆಯಿಂದ. ನಮ್ಮಲ್ಲಿ ಈಗ ಡಿಮ್ಯಾಂಡ್ ಜಾಸ್ತಿ ಇದೆ. ನಾವೇನು ಸೀರೆಗಳು ಇವೆಲ್ಲ ತಯಾರು ಮಾಡ್ತೀವಿ, ಆ ಉತ್ಪಾದನೆ ಜನರ ಬೇಡಿಕೆ ತಕ್ಕ ನಾವು ಉತ್ಪಾದನೆ ಮಾಡಕ್ ಆಗ್ತಾ ಇದೆ. ಅದಕ್ಕೆ ನಾವು ಹೊಸದಾಗಿ ಮಿಷಿನ್ಗಳು ಹಾಕಿ ಉತ್ಪಾದನೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ರೇಷ್ಮೆ ಬೆಳೆನೂ ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ರೈತರಿಗೆ ನಾವು ಎಲ್ಲಾ ರೀತಿ ಉತ್ತೇಜನ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಬೇರೆ ರಾಜ್ಯಗಳಿಂದ ಸೀರೆಗಳಾಗಲಿ ಹೇಳಿದಂಗೆ ಕರ್ನಾಟಕದಲ್ಲಿ ರೇಷ್ಮೆ ಇದಕ್ಕೆ ಹೆಚ್ಚು ಒತ್ತು ಸಿಗ್ತಾ ಇಲ್ಲ. ಪ್ರತಿ ಬಾರಿ ಕಾರ್ಯಕ್ರಮಗಳನ್ನ ಬರ್ತಾರೆ, ಅದು ಜಾರಿಗೆ ತರೋದ್ರಲ್ಲಿ ಮತ್ತೆ ಅದು ಅನುಷ್ಠಾನಗೊಳಿಸೋದ್ರಲ್ಲಿ ವಿಫಲ ಆಗುತ್ತೆ. ಒತ್ತು ಸಿಗ್ತಾ ಮಾಡ್ತಾ ಇದ್ದೀವಿ ನಾವು. ನಮ್ಮ ರೇಷ್ಮೆಗೆ ಇರ್ತಕ್ಕಂಥ ಬೇಡಿಕೆಗೆ ನಾವು ಅವ್ರಿಗೆ ಜನರ ಇದಕ್ಕೆ ಬೇಡಿಕೆ ಇರ್ತಕ್ಕ ನಾವು ಮ್ಯಾನುಫ್ಯಾಕ್ಚರ್ ಮಾಡಕ್ ಆಗ್ತಾ ಇಲ್ಲ. ನಮ್ಗೆ ಅದನ್ನ ಮಾಡ್ಬೇಕು ಪ್ರಯತ್ನ ಮಾಡ್ತಾ ಇದ್ದೀವಿ. ಮೂಡ ಪ್ರಕರಣದಲ್ಲಿ ಚಲುವರಾಯ ಸ್ವಾಮಿ ಅವರು ಸರ್ ಇಲ್ಲ ಬಿಸ್ತಾರೆ ಇದೊಂದು ಟೆಕ್ನಾಲಜಿ ರೋಡ್